ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಹೊಸ ಸಂವತ್ಸರ ಯಾವ ರೀತಿಯಾಗಿರಲಿದೆ ಗುರುಜಿ? ಕುಂಭರಾಶಿಗೆ ಇನ್ನ ಸಾಡೆ ಸಾತಿ ಪ್ರಭಾವ ಇದೆ. ಹ್ಮ್ ಆದ್ರೆ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಗುರುಸ್ಥಿತಿ ಅಂತ ಹೇಳ್ತೀವಿ. ಗುರು ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಗುರುವಿನ ಸಂಚಾರವೂ ಸಹ ಇದೆ. ಬೆಳಕಿನ ಹಾದಿಯೂ ಸಹ ಕಾಣ್ತಾ ಇದೆ. ಅದ್ರೊಟ್ಟಿಗೆ ಸ್ಟ್ರಗಲ್ಲು ಪಡ್ತಾ ಇರ್ತಾರೆ. ಯಾಕೆಂದ್ರೆ ಇವಾಗ ಹೆಂಗೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅಂತ ತಿಳ್ಕೊಳ್ಳಿ, ಸ್ವಲ್ಪ ಏನೋ ಅನುಕೂಲ ಆಗ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ, ಆ ಸಾಲ ಮುಕ್ತರಾಗುವಂಥದ್ದು, ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಬರುವಂಥದ್ದು, ವಿವಾಹದ ವಿಚಾರ ಆಗಿರ್ಬೋದು, ಮಕ್ಕಳ ಓದಿನ ವಿಚಾರ, ಸಂತಾನದ ಬಗ್ಗೆ ಆಗಿರ್ಬೋದು, ಅಥವಾ ಪ್ರಮೋಷನ್ಗಳ ಬಗ್ಗೆ ಆಗಿರ್ಬೋದು, ಸೇವಾ ವೃತ್ತಿಯಲ್ಲಾಗಿರ್ಬೋದು, ಅಥವಾ ಬೇರೆಯವ್ರಂದ್ರಲ್ಲಿ ನಾವೇನೋ ಕೆಲಸ ಮಾಡ್ತಿದೀವಿ, ಯಾವಾಗಾದ್ರೂ ನಮ್ಗೆ ಪ್ರಮೋಷನ್ ಸಿಗುತ್ತಾ ಅನ್ನೋಂಥ ವಿಚಾರದಲ್ಲಿ ಆಗಿರ್ಬೋದು, ಇದನ್ನೆಲ್ಲ ಕಾಯ್ತಾ ಕೂತಿರ್ತಾರೆ. ಕುಂಭ ಅಂದ್ರೆ ಮಡಿಕೆ. ಮೊದಲೇ ಅವ್ರ ಮನಸ್ಸಿನಲ್ಲಿ ಎಲ್ಲ ಏನೇನೇನೇನೋ ಕಲ್ಪನೆಗಳು ಜಾಸ್ತಿ ಇರ್ತಾರೆ. ಮತ್ತೆ ಫ್ರೆಂಡ್ ಸರ್ಕಲ್ ತುಂಬಾ ಜಾಸ್ತಿ ಇರೋದು ಕುಂಭರಾಶಿ ಅಂತವ್ರಿಗೆ. ಇವ್ರು ಇಷ್ಟು ವಿಚಾರಗಳಿದ್ದಾಗ ಏನೋ ಒಂದು ಕಾಯ್ಕೊಂಡಿರ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ನಿವಾರಣೆ ಅಂದ್ರೆ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗುವಂತ ಸಂದರ್ಭವೂ ಸಹ ಉಂಟು. ಆದ್ರೆ ಈ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಒಂದು 80% ಕಮ್ಮಿ ಆಗೋಗ್ಬಿಟ್ಟಿದೆ. ಇನ್ನೊಂದು 20% ಅಲ್ಲಿ ಅದು ಸಹ ನಿವಾರಣೆ ಆಗುತ್ತೆ. ಅದು ರಾಜಯೋಗವನ್ನು ಸಹ ಸೂಚಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಷಷ್ಠ ಭಾವದಲ್ಲಿ 6ನೇ ಭಾವದಲ್ಲಿ ಗುರುವಿನ ಸಂಚಾರ ಪ್ರಾರಂಭವಾಗುತ್ತೆ ಜೂನ್ ನಂತರ. ಆಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಏನೋ ಎಲ್ಲ ರಿಲ್ಯಾಕ್ಸ್ ಆಗಿದ್ದೀನಿ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾರೆಲ್ಲ ಕುಂಭರಾಶಿಯಲ್ಲಿ ಜನನವಾಗಿರ್ತಾರೋ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ತುಂಬಾ ಒಳ್ಳೇದು. ಅದರಲ್ಲೂ ಪ್ರಮುಖವಾಗಿ ಹಿಮೋಗ್ಲೋಬಿನ್ ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರ್ತದೆ. ಸರಿಯಾದಂತ ಪೌಷ್ಟಿಕವಾದಂತಹ ಆಹಾರವನ್ನು ಸೇವನೆ ಮಾಡುವಂಥದ್ದು, ಹಣ್ಣು ಹಂಪಲುಗಳು ಸೇವನೆ ಮಾಡುವಂಥದ್ದು, ಈ ರೀತಿ ಮಾಡೋದ್ರೊಳಗೆ ನೋಡಿ, ರಾಹು ಸ್ಥಿತನಾಗಿದ್ದಾನೆ ರಾಶಿಯಲ್ಲಿ ಅಂದಾಗ ಸಾಧ್ಯ ಹೆಚ್ಚೆಚ್ಚು ಕರೆದಂತಹ ಪದಾರ್ಥಗಳನ್ನ ಇಷ್ಟಪಡುವಂಥದ್ದು, ಸ್ಪೈಸಿ ಐಟಮ್ ಇಷ್ಟಪಡುವಂಥದ್ದು, ಕುರುಕುಲ್ ತಿಂಡಿ ಇಷ್ಟಪಡುವಂಥದ್ದು, ಇವೆಲ್ಲ ತೋರಿಸ್ತಾ ಇರ್ತಾರೆ. ಗೊತ್ತಿಲ್ದೇನೆ ಅವ್ರಿಗೇನು ಅಂದ್ರೆ ಆಕರ್ಷಣೀಯವಾದಂಥದ್ದನ್ನ ಬೇಗ ಗ್ರಹಿಸ್ತಾರೆ, ಅದನ್ನ ತಿನ್ನುವಂತ ಪ್ರಯತ್ನ ಮಾಡ್ತಾರೆ. ರಾಹು ಅಂದ್ರೆ ಬಾಯಿ, ಬೇಗ ಬಾಯಿ ಚಪ್ಪಲ, ಏನ್ ಮಾಡಕ್ಕಾಗಲ್ಲ ತಿನ್ಬಿಟ್ವಿ ಅಂತದೆ. ಆ ರೀತಿ ಆಗಿದ್ದಾಗ ಸ್ವಲ್ಪ ಮಟ್ಟಿಗೆ ಬಾಯಿನ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು ಊಟದ ವಿಚಾರದಲ್ಲಿ. ಇದೊಂದನ್ನ ಮಾಡಿದ್ರೆ ಖಂಡಿತ ಅವರ ಆರೋಗ್ಯದಲ್ಲೂ ಸಹ ಸಂಪೂರ್ಣ ಶುಭಫಲಗಳನ್ನ ಅವರು ಕಾಣ್ತಾರೆ. ಇನ್ನ ಬೇರೆಲ್ಲ ವಿಚಾರದಲ್ಲಿ, ವಿದ್ಯಾರಂಗದಲ್ಲಾಗಿರ್ಬೋದು, ಅಥವಾ ಯಾರೆಲ್ಲ ಸೇವಾ ವೃತ್ತಿ, ಪ್ರಮುಖವಾಗಿ ಈ ಶನಿ ಮಹಾತ್ಮರು ತೋರಿಸುವಂಥದ್ದು ಸೇವಾ ವೃತ್ತಿಲಿ ಇರ್ತಾರೋ ಅಂಥವ್ರಿಗೆಲ್ಲ ಅದ್ಭುತವಾದಂತಹ ಫಲವನ್ನ ಖಂಡಿತ ಅವರು ಕಾಣ್ಬೋದು. ಅದರೊಟ್ಟಿಗೆ ರಾಹು ಅಂದಿದ ತಕ್ಷಣ ಗೊತ್ತಿಲ್ಲದೆ ಇರುವಂಥದ್ದು ಅಂದ್ರೆ ಛಾಯಾಗ್ರಹ ಅಂತದ್ದು, ಅನಿರೀಕ್ಷಿತವಾಗಿ ಕೆಲವೊಂದು ವಿಚಾರಗಳಲ್ಲಿ ಅವರು ತೊಡಕೊಳ್ತಾರೆ. ಅದನ್ನ ದೂರ ಮಾಡೋದು ಒಳ್ಳೇದು. ಅಂದ್ರೆ ಬೇಡದೇ ಇರೋ ವಿಚಾರನ ಅವ್ರು ಅಂಟಿಸ್ಕೊಳಕ್ ಹೋಗ್ಬಾರ್ದು. ಎಷ್ಟು ಬೇಕೋ ಅಷ್ಟಲ್ಲಿದ್ರೆ ಖಂಡಿತ ಕುಂಭರಾಶಿಯವರು ಸಂಪೂರ್ಣ ಶುಭಫಲಗಳನ್ನ ಕಾಣ್ತಾರೆ. ಅವರು ಮಾಡ್ಬೇಕಾಗಿರುವಂತಹ ಪರಿಹಾರ ಹನುಮಂತನ ಸ್ಮರಣೆ. ಪ್ರತಿ ಶನಿವಾರ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು, ಇದು ಮುಖ್ಯ. ಹನುಮಾನ್ ಚಾಳಿಸ್ ಓದುವಂಥದ್ದು ತುಂಬಾ ಮುಖ್ಯ. ಗುರುಗಳೇ ನಮ್ಗೆ ಅಷ್ಟು ದುಡ್ದು ನಮ್ಗೆ ಓದಕ್ ಬರಲ್ಲ ಅಂದವ್ರು ಅಟ್ಲೀಸ್ಟ್ ಕೇಳಲಿ, ಅಥವಾ ಹನುಮಂತಂದು ಯಾವ್ದಾದ್ರು ಒಂದು ಸ್ಮರಣೆ ಮಾಡ್ಲಿ. ಮನೋಜವಂ ಮಾರತು ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇಂಥ ಸಣ್ಣ ಸಣ್ಣ ಮಂತ್ರಗಳು ಇರ್ತವೆ. ಅದಾದ್ರೂ ಅವರು ಒಂದಷ್ಟು ಬಾರಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಂಪೂರ್ಣ ಶುಭ ಫಲಗಳು ಆಗುತ್ತೆ. ಯಾವ ರೀತಿ ಭಯ ಪಡುವಂಥದ್ದಿಲ್ಲ. ಸಾಡೆ ಸಾತಿಯ ಪರಿಣಾಮವೂ ಸಹ ಕಮ್ಮಿ ಆಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.